ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಒಂದು ಮಸಾಲೆ ಟೀ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಸಾಲೆ ಟೀಗೆ ಬೇಕಾಗಿರೋ ಸಾಮಾನು ಬಂದು ನಾನು 2 ಸ್ಪೂನ್ ಆಗಷ್ಟು ನಾನು ಟೀ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಶುಂಠಿ 1 ಇಂಚಿಗಿನ ಜಾಸ್ತಿನೇ ಇದೆ ನೋಡಿ, ಇದು ತೊಗೊಂಡಿದ್ದೀನಿ. 2 ಏಲಕ್ಕಿ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಸಣ್ಣದು ಚಕ್ಕೆ ತೊಗೊಂಡಿದ್ದೀನಿ. 2 ಲವಂಗ ತೊಗೊಂಡಿದ್ದೀನಿ. 2 ಸ್ಪೂನ್ ನಮಗೆ ಸಕ್ಕರೆ ಬೇಕಾಗುತ್ತೆ. ಮತ್ತು 1 ಲೋಟ ಆಗೋಷ್ಟು ನಾನು ನೀರು ತೊಗೊಂಡಿದ್ದೀನಿ. ಇದೇ ಲೋಟ ಮೆಜರ್ಮೆಂಟಲ್ಲಿ 2 ಲೋಟ ನಾನು ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಕಾಫಿ ಬಟ್ಲಿಗೆ 1 ಲೋಟ ಆಗೋಷ್ಟು ನಾವು ನೀರು ಸೇರಿಸ್ಕೊಳ್ಳೋಣ. ಇವಾಗ ಅದನ್ನು ನಾವು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ, ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಪುಟಾಣಿಗೆ ಒಂದು ಶುಂಠಿದು ನಾವು ಇಟ್ಕೊಂಡಿದ್ರಲ್ಲ, ಆ ಶುಂಠಿ ಸ್ವಲ್ಪ ಜಜ್ಕೊಬೇಕಾಗತ್ತೆ. ಸ್ವಲ್ಪ ನಾನು ಆಲ್ರೆಡಿ ಫಸ್ಟ್ ಏಲಕ್ಕಿ ಜಜ್ಕೊಂಡಿದ್ದೀನಿ. ನಾವು ಶುಂಠಿ ಜಜ್ಕೊಂಡು ಏಲಕ್ಕಿ ಜಜ್ಜಕ್ಕೆ ಹೋದರೆ ಅದು ನುಣ್ಣಗಾಗಲ್ಲ. ಅದರಿಂದ ಫಸ್ಟ್ ನಾವು ಏಲಕ್ಕಿ ಜಜ್ಕೊಂಡ್ಬಿಡ್ಬೇಕು, ಆಮೇಲೆ ಶುಂಠಿ ನೀರು ಚೆನ್ನಾಗಿ ಕುದೀತಾ ಇದೆ. ಯಾವತ್ತೂ ಅಷ್ಟು ನಾವು ಟೀ ಮಾಡಬೇಕಾದ್ರೆ ಟೀ ಸೊಪ್ಪು ಅಥವಾ ಶುಂಠಿ ಹಾಕಬೇಕಂದ್ರೆ ನಾವು ಮೊದಲಿಗೆ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲೇ ಸೇರಿಸ್ಬೇಕು. ಕುದಿಯೋಂಗೆ ನಾವು ಮುಂಚೆನೇ ಹಾಕಿದ್ರೆ ಟೇಸ್ಟ್ ನಮಗೆ ಬರೋಲ್ಲ. ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ ಅಷ್ಟು. ಅದ್ರ ಜೊತೆ ನಾನು ಏಲಕ್ಕಿ 2 ಹಾಕ್ತಾಯಿದ್ದೀನಿ. ಮತ್ತು ಚಕ್ಕೆ 1/2 ಇಂಚು ಮತ್ತು ಲವಂಗ 2 ಇಂಚು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಒಂದು ನಿಮಿಷ ನಾನು ಕುದಿಸಿದ್ದೀನಿ. ಇವಾಗ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ನೋಡಿ. ಈ ಸ್ಪೂನಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ನಾನು. ಮತ್ತು ಸಕ್ಕರೆ ಜೊತೆ ನಾನು ಟೀ ಪೌಡರು 2 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. 1-2 ನಿಮಿಷ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೀರು 1 ಲೋಟ ಇರೋದು ನಮಗೆ ಅರ್ಧ ಲೋಟಕ್ಕೆ ಹಿಡಿಬೇಕಾಗತ್ತೆ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಬೇಕಾಗತ್ತೆ. ಫ್ರೆಂಡ್ಸ್, ನಾನು 1-2 ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ. ಅರ್ಧ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೋಡಿ. ಇವಾಗ ಇದಕ್ಕೆ ನಾನು ಈ ಲೋಟ, ನಾವು ಯಾವ ಲೋಟದಲ್ಲಿ ನೀರು ಹಾಕಿದರೆ ಈ ಲೋಟ ಮೆಜರ್ಮೆಂಟಲ್ಲಿ 2 ಕಪ್ ಆಗೋಷ್ಟು ಹಾಲು ಹಾಕ್ತಾಯಿದ್ದೀನಿ. ಕಾಯಿಸಿ ಆರಿಸಿರೋ ಹಾಲು ಸೇರಿಸ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಚೆನ್ನಾಗಿ 1 ನಿಮಿಷ ನಾವು ಕುದಿಯೋಕ್ಕೆ ಬಿಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಮಸಾಲ ಟೀ ನೋಡಿ. 1 ನಿಮಿಷ ನಾನು ಹಾಲು ಹಾಕಿದ್ಮೇಲೆ 1 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇಷ್ಟಾದರೆ ನಮಗೆ ಸಾಕು ನೋಡಿ. ಕಲರು ಬಂದಿದೆ ಮತ್ತು ತಿಕ್ಕಾಗೂ ಆಗಿದೆ, ಗಟ್ಟಿನೂ ಆಗಿದೆ. ಇಷ್ಟಾದರೆ ನಮಗೆ ಸಾಕು. ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಪರ್ಫೆಕ್ಟಾಗಿ ಕರೆಕ್ಟಾಗಿ ಅದು ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೀಟಾಗಿ ನೋಡಿ ಆರಿದೆ. ನಾವು ಇವಾಗ ಫಸ್ಟ್ ಮೊದಲಿಗೆ 1 ಲೋಟಕ್ಕೆ ಇಲ್ಲ ಅಥವಾ ನೀವು ಡೈರೆಕ್ಟು ನೀವು ಯಾವ ಸರ್ವ್ ಮಾಡ್ತೀರಾ ಆ ಲೋಟಕ್ಕೆ ಸೇರಿಸ್ಕೊಬೋದು, ತೊಂದರೆ ಇಲ್ಲ. ಹಿಂಗೆ ಆದಮೇಲೆ ಇನ್ನು ಟೀ ಸಪ್ಪಲ್ಲಿ ಸ್ವಲ್ಪ ಟೀ ಅಂಶ ಇರೋದ್ರಿಂದ ಈ ಥರ ಸ್ವಲ್ಪ ನೀವು ಪ್ರೆಸ್ ಮಾಡಿದ್ರೆ ಎಕ್ಸೆಸ್ ಟೀ ಎಲ್ಲ ನೀಟಾಗಿ ಕೆಳಗಡೆ ಜಾರಲ್ಲಿ ಸೋರ್ಕೊತದೆ ನೋಡಿ. ರೆಡಿಯಾಗಿದೆ. ಈಗ ನಾವು ಸರ್ವ್ ಮಾಡೋಣ. ಈಗ ಸರ್ವ್ ಮಾಡ್ತಿರೋ ಲೋಟಕ್ಕೆ ಟೀ ಸೇರಿಸ್ಕೊಳ್ಳೋಣ ನೋಡಿ. ಕರೆಕ್ಟಾಗಿ ಆಗಿದೆ ನೋಡಿ ಫ್ರೆಂಡ್ಸ್. ಮಸಾಲ ಟೀ ರೆಡಿಯಾಗಿದೆ. ಇದ್ರ ಜೊತೆ ನೀವು ಏನಾರ ಸ್ನ್ಯಾಕ್ಸು ಆರಾಮಾಗಿ ನೀವು ಸರ್ವ್ ಮಾಡ್ಕೊಬೋದು ನೋಡಿ. ಮಸಾಲ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಶುಂಠಿ ಯೂಸ್ ಮಾಡ್ಕೊಂಡು ಮಸಾಲ ಚಹಾ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.